ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಡಿಕೆ ಶಿವಕುಮಾರ್ ಮತ್ತು ದಳಪತಿಗಳ ದಂಗಲ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಮತ್ತೆ ಡಿಕೆ ವಿರುದ್ಧ ಆಸ್ತಿ ಬಾಂಬ್ ಸಿಡಿಸಿದ ದೇವೇಗೌಡರು. ದಾಖಲೆ ಬಿಡುಗಡೆ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಸವಾಲ್. ಕೆರಗೋಡು ವಿವಾದಿತ ಸ್ಥಳಕ್ಕೆ ಎಚ್ಡಿಕೆ ಭೇಟಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅಬ್ಬರ. ರಾಜ್ಯದ ಮಹಿಳೆಯರಿಗೆ ರಾಗ ಬಂಪರ್ ಆಫರ್. ಬಿಜೆಪಿಗೆ ಹೋಗೋದಾಗಿ ಸಿದ್ದರಾಮಯ್ಯ ಬೆದರಿಕೆ ಹಾಕಿದ್ರ? ಕಾಂಗ್ರೆಸ್ ಸೇರಿದ ಕರಡಿ ಸಂಗಣ್ಣ. ಇದರೊಂದಿಗೆ ಮತ್ತಷ್ಟು ಸುದ್ದಿ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಮರದ ಹೊತ್ತಲ್ಲಿ ಡಿಕೆಶಿ ವರ್ಸಸ್ ದಳಪತಿಗಳ ಮಧ್ಯೆ ಟಾಕ್ ವಾರ್ ತಾರಕಕ್ಕೇರಿದೆ. ಮತ್ತೆ ಡಿಕೆ ವಿರುದ್ಧ ದೇವೇಗೌಡರು ಆಸ್ತಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. 9 ವರ್ಷದ ಹೆಣ್ಮಗಳನ್ನ ಕರೆದೊಯ್ದು ಆಸ್ತಿಯನ್ನ ಬರೆಸಿಕೊಂಡ ಆರೋಪ ಮಾಡಿದ್ದಾರೆ. ಅಮೆರಿಕಾದಿಂದ ಸಂಪಾದಿಸಿಕೊಂಡು ಬಂದವನ ಆಸ್ತಿಯನ್ನ ಬರೆಸಿಕೊಂಡ್ರು. ಬಿಡದಿ ಹತ್ರ ರಸ್ತೆ ಪಕ್ಕದಲ್ಲಿ ಐಟಿ ಸ್ಥಾಪನೆ ಮಾಡಿದ್ರು. ಅದರ ಹಿಂದಿನ ದಿನ ಸುಳ್ಳು ಕ್ರಯಪತ್ರ ಮಾಡಿದ್ದಾರೆ. ಬಳಿಕ ಅವರ 9 ವರ್ಷದ ಮಗಳನ್ನ ಕರೆದೊಯ್ದು ಕಣ್ಣಿಗೆ ಬಟ್ಟೆ ಕಟ್ತಾರೆ. ಮಗುವನ್ನ ಕರೆದೊಯ್ದು ಆಸ್ತಿಯನ್ನ ಬರೆಸಿಕೊಳ್ತಾರೆ. ನನ್ನ ಬಳಿ ದಾಖಲೆ ಇದೆ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರ ಆರೋಪಗಳಿಗೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಎಚ್ಡಿ ದೇವೇಗೌಡರ ಆರೋಪ ಚಿಲ್ಲರೆ ಅಂದಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ, ತಪ್ಪು ಮಾಡಿದ್ರೆ ನಾನು ಯಾವುದೇ ಶಿಕ್ಷೆಗೂ ರೆಡಿ ಇದ್ದೇನೆ. ನಾನು ಏನು ಮೂರ್ಖನಲ್ಲ. ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ಪ್ರತಿಕ್ರಿಯಿಸಲ್ಲ. ಅದರ ಬಗ್ಗೆ ಚರ್ಚೆ ಮಾಡೋಣ ಬರ್ಲಿ ಅಂತ ಸವಾಲ್ ಹಾಕಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ ಡಿಕೆ ಶಿವಕುಮಾರ್ಗೆ. ಬಿಡುಗಡೆ ಮಾಡಲಿ, ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರಿದ್ದೀರಿ. ನಾನೇನು ಮೂರ್ಖನಲ್ಲ. ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ವಿವಾದಿತ ಕೆರಗೋಡು ಗ್ರಾಮಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದರು. ಗ್ರಾಮದ ಹನುಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಜೆಡಿಎಸ್ ಬಿಜೆಪಿ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಕುಮಾರಸ್ವಾಮಿಯನ್ನ ಬರಮಾಡಿಕೊಂಡರು. ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೋರಿದರು. ವಿವಾದಕ್ಕೆ ಕಾರಣವಾಗಿದ್ದ ಧ್ವಜಸ್ತಂಭಕ್ಕೆ ಕುಮಾರಸ್ವಾಮಿ ಪೂಜೆ ಸಲ್ಲಿಸಿದರು. ಕೇಸರಿ ಶಾಲು ಧರಿಸಿ ಬಂದ ಎಚ್ಡಿಕೆ ನೋಡಲು ಸಾವಿರಾರು ಜನರು ಮುಗಿಬಿದ್ದಿದ್ರು. ಈ ವೇಳೆ ರಾಮನ ಬಾವುಟ ಕೈಯಲ್ಲಿ ಹಿಡಿದು ಪ್ರದರ್ಶನ ಮಾಡಿದರು. ಎಚ್ಡಿಕೆ ಭಾಷಣದ ವೇಳೆ ಕೆರಗೋಡು ಗ್ರಾಮಸ್ಥರು ನೋವನ್ನ ಹೇಳಿಕೊಂಡರು. ಒಬ್ಬೊಬ್ಬರ ಮೇಲೆ 10 ಕೇಸ್ ದಾಖಲಿಸಲಾಗಿದೆ. ದಯವಿಟ್ಟು ಕೇಸ್ ವಾಪಸ್ ತೆಗೆಸಿ ಅಂತ ಮನವಿ ಮಾಡಿದರು. ಕೇಸ್ ತೆಗೆಸುವ ಜವಾಬ್ದಾರಿ ನನ್ನದು. ಸರ್ಕಾರದಿಂದಲೇ ಆದೇಶ ಮಾಡಿಸುವುದಾಗಿ ಕೆರಗೋಡು ಗ್ರಾಮಸ್ಥರಿಗೆ ಕುಮಾರಸ್ವಾಮಿ ಭರವಸೆ ಕೊಟ್ಟರು. ಕೆಲವು ತಿಂಗಳ ಹಿಂದಷ್ಟೇ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವುಗೊಳಿಸಿದ್ದಕ್ಕೆ ಗಲಾಟೆ ನಡೆದಿತ್ತು. ಧ್ವಜ ತೆರವು ವಿರೋಧಿಸಿದ ಜೆಡಿಎಸ್ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಕೂಡ ನಡೆದಿತ್ತು. ಹನುಮಧ್ವಜವನ್ನು ಆರಿಕೆಯ ಸಂದರ್ಭದಲ್ಲಿ ಏನು ಕೇಸ್ಗಳಾಗಿದ್ದಾರೆ, ಕೇಸನ್ನು ತೆಗೆಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಏರ್ಪಡಿಸ್ಕೊಡ್ತೀನಿ. ಸಕ್ಕರೆ ನಾಡು ಮಂಡ್ಯ ರಣಕಣ ಮತ್ತಷ್ಟು ರಂಗೇರಿದೆ. ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಪಣ ತೊಟ್ಟಿದೆ. ಕುಮಾರಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅಸ್ತ್ರ ಹೂಡಿದ್ದಾರೆ. ಇವತ್ತು ಮಂಡ್ಯ ಅಖಾಡಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಆಗಿದ್ರು. ಶಾಲು ಹೊದಿಸಿ ಹಾರ ಹಾಕಿ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ರು. ಬಳಿಕ ವಿವಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ರು. ಮಹಿಳೆಯರಿಗೆ ಬಂಪರ್ ಆಫರ್ ಘೋಷಿಸಿದ್ರು. ಪ್ರತಿ ಮಹಿಳೆಯರಿಗೆ ವರ್ಷಕ್ಕೆ 1,24,000 ರೂಪಾಯಿ ಕೊಡೋದಾಗಿ ಹೇಳಿದ್ರು. ಗ್ಯಾರಂಟಿ ಯೋಜನೆಗಳಿಂದ ಜನರ ಬದುಕು ಹಸನಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡೋದಾಗಿ ರಾಹುಲ್ ಗಾಂಧಿ ಭರವಸೆ ಕೊಟ್ಟರು. ಪ್ರಧಾನಿ ಮೋದಿ ವಿರುದ್ಧವೂ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಇನ್ನು ಸಮಾವೇಶಕ್ಕೆ ಸಾವಿರಾರು ಜನರು ಆಗಮಿಸಿದ್ರು. महिलाएं देश के भविष्य की देखभाल करती हैं. हिंदुस्तान के हर गरीब परिवार में एक महिला को कांग्रेस पार्टी और इंडिया गठबंधन की सरकार साल के 1 लाख रुपए सीधा बैंक अकाउंट में डाल के देने वाली है. ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕ ಖಾಲಿ ಮಾಡದೇ ಇದ್ರೆ ಬಿಜೆಪಿಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬೆದರಿಕೆ ಹಾಕಿದ್ರು ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ರಕ್ಷಣೆ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಒಕ್ಕಲಿಗರಿಗೆ ಸಿದ್ದರಾಮಯ್ಯನವರಿಂದ ರಕ್ಷಣೆ ಸಿಕ್ಕಿಲ್ಲ, ಅವರಿಂದ ಅನ್ಯಾಯವಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಒಕ್ಕಲಿಗರಿಗೆ ಅವರ ಪಕ್ಷದ ಸಿಎಂರಿಂದಲೇ ಅನ್ಯಾಯವಾಗಿದೆ ಎನ್ನುವುದು ಶಿವಕುಮಾರ್ ಮಾತಿನ ಅರ್ಥವಾಗಿದೆ. ಸಿಎಂ ಸಿದ್ದರಾಮಯ್ಯ ಯಾವತ್ತೂ ಬೇರೆ ಸಮಾಜದ ನಾಯಕರ ಏಳಿಗೆಯನ್ನು ಸಹಿಸಲ್ಲ. ಸಿಎಂ ಆಗೋದಕ್ಕೆ ತಮಗೆ ಅಡ್ಡಿಯಾಗ್ತಾರೆ ಅಂತ ಪರಮೇಶ್ವರ್ ಸೋಲಿಸಿದ್ದು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕ ಖಾಲಿ ಮಾಡದೇ ಇದ್ರೆ ಬಿಜೆಪಿಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬೆದರಿಸಿದ್ರು. ಈ ಚುನಾವಣೆಯಲ್ಲಿ 85ರಿಂದ 90ರಷ್ಟು ಒಕ್ಕಲಿಗರು ಮೈತ್ರಿ ಪರ ಇದ್ದಾರೆ ಅಂತ ಕುಮಾರಸ್ವಾಮಿ ತಿರುಗೇಟು ನೀಡಿದರು. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈಗ ಒಕ್ಕಲಿಗರ ಬಗ್ಗೆ ಅನುಕಂಪ ತೋರಿಸ್ತಾವ್ರೆ. ಎಂದೂ ಸಹ ಬೇರೆ ಸಮಾಜಗಳ ಏಳಿಗೆಯನ್ನು ಸಹಿಸ್ತಾರಲ್ಲ. ಖರ್ಗೆ ಅವರನ್ನ ಕರ್ನಾಟಕ ಖಾಲಿ ಮಾಡದಿದ್ದರೆ ನಾನು ಬಿಜೆಪಿ ಸೇರ್ತೀನಿ ಅಂತ ಹೇಳಿ ಲೀಡರ್ಶಿಪ್ ಕೊಡದೇ ಇದ್ರೆ ಬಿಜೆಪಿಗೆ ಹೋಗ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರನ್ನ ಥ್ರೆಟ್ ಮಾಡಿದವರು ಯಾರು? ಅದರಿಂದ ಇಲ್ಲಿ ಯಾವುದೇ ಸಮಾಜಕ್ಕೆ ರಕ್ಷಣೆ ದೊರಕಿಲ್ಲ ಸಿದ್ದರಾಮಯ್ಯರಿಂದ. ಸುಮ್ಮನೆ ಮಾತನಾಡ್ತಾರೆ ಅಷ್ಟೇ.
ಇಂದು ದೇಶಾದ್ಯಂತ ರಾಮನವಮಿ ಸಂಭ್ರಮ. ಬಿಜೆಪಿ ನಾಯಕರು ರಾಮನಗರದ ರಾಮದೇವರ ಬೆಟ್ಟಕ್ಕೆ ಭೇಟಿ ನೀಡಿದರು. ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ರಾಮದೇವರ ಬೆಟ್ಟ ಹತ್ತಿ ಪೂಜೆ ಸಲ್ಲಿಸಿದರು. ಡಾಕ್ಟರ್ ಮಂಜುನಾಥ್ಗೆ ಪತ್ನಿ ಅನಸೂಯ, ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಮಾಜಿ ಶಾಸಕ ಎ ಮಂಜುನಾಥ್ ಸೇರಿದಂತೆ ಹಲವು ಬೆಂಬಲಿಗರು ಸಾಥ್ ನೀಡಿದರು. 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ವಿಶೇಷ ಪೂಜೆ ಸಲ್ಲಿಸಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಇಂದು ನನಗೆ ವೈಯಕ್ತಿಕವಾಗಿ ವಿಶೇಷವಾದ ದಿನ. ರಾಮನವಮಿ ದಿನವೇ ನಾನು ನನ್ನ ಶ್ರೀಮತಿಯನ್ನು ನೋಡಿದ್ದು. ಅದರ ಜೊತೆಗೆ ಮೊದಲ ಬಾರಿಗೆ ರಾಮದೇವರ ಬೆಟ್ಟಕ್ಕೆ ಬಂದಿದ್ದೇನೆ. ಇಲ್ಲಿನ ಪ್ರಕೃತಿ, ಪಟ್ಟಾಭಿರಾಮನ ಇತಿಹಾಸ ತಿಳಿದು ಖುಷಿಯಾಯಿತು. ಈಗಾಗಲೇ ಎಲ್ಲ ಕಡೆ ಪ್ರಚಾರ ಭರದಿಂದ ಸಾಗ್ತಾ ಇದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಂಚಾರ ಮಾಡಿದ್ದೇನೆ. ಜನರ ಉತ್ಸಾಹ ನೋಡ್ತಾ ಇದ್ರೆ ಈ ಬಾರಿ ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಹೇಳಿದರು. ರಾಮದೇವರ ಬೆಟ್ಟಕ್ಕೆ ನಾನು ಮತ್ತು ಶ್ರೀಮತಿಯವರು, ಅಶ್ವತ್ಥನಾರಾಯಣವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಹೆಸರು ಪಡೆದಿದೆ. ಕಳೆದ 20 ದಿನದಿಂದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಬಿರುಸಿನಿಂದ ಸಾಗಿದೆ. ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದರೆ ನಾವು ಗುರಿ ಮುಟ್ಟುತ್ತೀವಿ ಅನ್ನುವ ವಿಶ್ವಾಸ ಇದೆ. ಫೋನ್ ಟ್ಯಾಪಿಂಗ್ ಆರೋಪ ವಿಚಾರಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾಕೆ ಸ್ವಾಮೀಜಿ ಫೋನ್ ಟ್ಯಾಪ್ ಮಾಡಲಿ? ಅವರ ಮೇಲೆ ಅನುಮಾನ ಇದ್ದಿದ್ರೆ ಅವ್ರ ಜೊತೆ ನಾನು ಯಾಕೆ ಅಮೆರಿಕಾಗೆ ಹೋಗ್ತಾ ಇದ್ದೆ? ಯಾರು ನನಗೆ ಸರ್ಕಾರ ಬೀಳುತ್ತೆ ಅಂತ ಹೇಳಿರಲಿಲ್ಲ. ನೀವು ಆರಾಮಾಗಿ ಹೋಗ್ಬನ್ನಿ ಅಂತ ಹೇಳಿ ಕಳಿಸಿದ್ರು. ನಾನು ಯಾರ ಫೋನ್ ಕೂಡ ಟ್ಯಾಪ್ ಮಾಡಿಸಿಲ್ಲ. ಮೈತ್ರಿ ಸರ್ಕಾರ ಶುರುವಾದ 15 ದಿನಕ್ಕೆ ರಮೇಶ್ ಜಾರಕಿಹೊಳಿ, ಶಿವಕುಮಾರ್ ನಡುವೆ ಯಾರಿಗೋಸ್ಕರ ಕಲಹ ಆರಂಭ ಆಯಿತು, ಯಾಕೆ ಆಯಿತು ಅಂತ ಹೇಳಿ 1996ರಲ್ಲಿ ಚುನಾವಣೆಗೆ ನಿಂತಾಗ ಸಿಂಧ್ಯಾ ಅವರಿಗೆ ನಾನು ಕಪಾಳ ಮೋಕ್ಷ ಮಾಡಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಈ ಥರ ರಾಜಕಾರಣ ಶಿವಕುಮಾರ್ಗೆ ರಕ್ತಗತವಾಗಿ ಬಂದಿದೆ. ಸುಳ್ಳು ಹೇಳಿಕೊಂಡೇ ರಾಜಕಾರಣ ಮಾಡಿದ್ದಾರೆ. ಒಳ್ಳೆಯ ಸ್ನೇಹಿತ ಅಂತ ಈಗ ಶಿವಕುಮಾರ್ ಹೇಳಿದ್ದಾರೆ. ಅವರಿಗೆ ಧನ್ಯವಾದ. ಸ್ವಲ್ಪ ದಿನ ಇವೆಲ್ಲ ನಿಂತು ಹೋಗುತ್ತೆ, ಚುನಾವಣೆ ಮುಗಿದ ಮೇಲೆ ತಣ್ಣಗಾಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಸ್ವಾಮೀಜಿಯವ್ರ ಬಗ್ಗೆ ಅನುಮಾನ ಇದ್ದು ಅವ್ರ ಫೋನ್ ಟ್ಯಾಪ್ ಮಾಡಿಸೋದಾದರೆ ಸ್ವಾಮೀಜಿಯವ್ರ ಜೊತೆ ಯಾಕೆ ಹೋಗ್ತಿದ್ದೆ? ನಾನು ಫೋನ್ ಮಾಡಿದೆ ಎಲ್ಲರಿಗೂ. ಏನು ಸಮಸ್ಯೆ ಇಲ್ಲ, ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರೆ ಯಾರ್ಯಾರು ಹೇಳಿದ್ರು ನೀವು ಅಲ್ಲೇ ಇರಿ ಅಂತೇಳಿ. ಪರವಾಗಿಲ್ಲ, ನಾವೆಲ್ಲ ವಿಲ್ ಮ್ಯಾನೇಜ್ ಅಂತ ಹೇಳಿದ್ದಾರೆ ಯಾರು? ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ರಮೇಶ್ ಜಾರಕಿಹೊಳಿ ಮತ್ತು ಶಿವಕುಮಾರ್ ನಡುವೆ ಏನೋ ಒಂದು ಕಲಹ ಪ್ರಾರಂಭ ಆಯ್ತಲ್ಲ. ಯಾರಿಗೋಸ್ಕರ ಕಲಹ ಪ್ರಾರಂಭ ಮಾಡಿದ್ರು ಇಬ್ಬರು? ಈ ಟ್ಯಾಪು ಅದು ಇದು ಏನು ಹೇಳ್ತಾರೆ, ಅದು ನಮ್ಮ ಜಾಯಮಾನದಲ್ಲಿ ನನಗದರ ಅವಶ್ಯಕತೆಯೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ಕೊನೆಗೂ ಬಿಜೆಪಿಯನ್ನು ತೊರೆದು ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪುತ್ರ ಹಾಗೂ ಬೆಂಬಲಿಗರ ಜೊತೆಗೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಬಾವುಟವನ್ನು ಕೊಟ್ಟು ಶಾಲನ್ನು ಹೊದಿಸಿ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಬರಮಾಡಿಕೊಂಡ್ರು. ಬಳಿಕ ಮಾತನಾಡಿದ ಕರಡಿ ಸಂಗಣ್ಣ, ಇವತ್ತು ಸಂಭ್ರಮದ ದಿನ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಬಂದಿದ್ದೇನೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇನೆ ಅನ್ನುವಂತಹ ಚಾಲೆಂಜ್ ಅನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ಸಂಸದರಾಗಿಯೂ ಬಿಜೆಪಿಯವರು ಕರಡಿ ಸಂಗಣ್ಣ ಅವರಿಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರು ಅಂತೇಳಿ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅಂತೇಳಿ ಸಿಎಂ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಂದ ರಾಜ್ಯದಲ್ಲಿ ಬಿಜೆಪಿಯನ್ನು ತೊಳೆದು ಹಾಕ್ತೇವೆ ಅಂತೇಳಿ ಡಿಕೆಶಿ ಭವಿಷ್ಯ ನುಡಿದಿದ್ದಾರೆ. ಅತ್ತ ಅಖಂಡ ಶ್ರೀನಿವಾಸ ಮೂರ್ತಿ ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಪುಲಕೇಶಿ ನಗರದ ಬೆಂಬಲಿಗರ ಜೊತೆಗೆ ಯಡಿಯೂರಪ್ಪ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನು ಮೆಚ್ಚಿ ಇವತ್ತು ನಾನು ಈ ಪಕ್ಷಕ್ಕೆ ಬರ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ. ಮತ್ತು ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ರಾಜಶೇಖರ ಇಟ್ನಾಳ್ ಅವ್ರನ್ನ ನಾವು ಗೆಲ್ಲಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಅವರು ಇಲ್ಲಿವರೆಗೆ MP ಆಗಿದ್ರು, MLA ಆಗಿದ್ರು, ಆಮೇಲೆ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ರು, PLD ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ZP ಮೆಂಬರ್ ಕೂಡ ಆಗಿದ್ರು. ಕೆಳ ಹಂತದಿಂದ ಬಂದಿರತಕ್ಕಂಥವ್ರು, ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಹೊಂದಿದ್ದಂಥವ್ರು. ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ನಾನು ಬಿಜೆಪಿ ಪಕ್ಷ ಸೇರಿದ್ದೀನಿ. ಇನ್ನು ಮುಂದೆ ನನ್ನ ಶಕ್ತಿ ಖಂಡಿತ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ.